ಯಾವ ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಸಹ ನೋಡೋಣ. ಈಗ ಪ್ರಮುಖವಾಗಿ ಶುಭ ಫಲಗಳು ನೋಡಿ, ಇದು ಶುಭ ಫಲ, ಅಶುಭ ಫಲ, ಮಿಶ್ರದಾಯಕ ಫಲವಾಗುವಂತಹ 3 ವಿಚಾರಗಳಿರ್ತದೆ. ಆದರೂ ಸಹ ಗ್ರಹಣದ ಛಾಯೆ ಎಲ್ಲ ರಾಶಿಯ ಮೇಲೂ ಸಹ ಇರುತ್ತೆ, ಎಲ್ಲ ವರ್ಗದವ್ರಿಗೂ ಇರುತ್ತೆ. ಇದು ಯಾವ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಇರೋದಿಲ್ಲ. ಇನ್ನು ಶುಭ ಅಂತ ಬಂದಾಗ ಧನುಸ್ಸು ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮೇಷರಾಶಿಯವರಿಗೆ ಸಾಧಾರಣವಾದಂತಹ ಶುಭ ಫಲಗಳನ್ನು ಕಾಣ್ತೀರಾ. ಈ 4 ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾಗಿ ಸುಧಾರಣೆಯನ್ನು ಕಾಣ್ತೀರಾ. ಆಸ್ತಿ ವಿಚಾರಗಳಲ್ಲಿ ಏನೋ ಲಾಭವನ್ನು ಗಳಿಸುವಂಥದ್ದು, ಓದುವಂತಹ ಮಕ್ಕಳಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಪ್ರಮುಖವಾಗಿ ಭೂಮಿಯ ವಿಚಾರದಲ್ಲಿ ನೋಡಿ, ಕನ್ಯಾ ರಾಶಿ ಬಂದಾಗ ನಾವು ಭೂತತ್ವ ರಾಶಿ ಅಂತ ಹೇಳ್ತೀವಿ, ಮೇಷರಾಶಿ ಮತ್ತು ಧನುಸು ರಾಶಿ ಅಂತ ಬಂದಾಗ ಅಗ್ನಿತತ್ವ ರಾಶಿ ಅಂತ ಹೇಳ್ತೀವಿ. ಇದೇ ರೀತಿ ನಾವು ವೃಷಭ ರಾಶಿಯನ್ನು ಬಂದಾಗ ಭೂತತ್ವ ರಾಶಿ ಅಂತೀವಿ. ಈ 4 ರಾಶಿಗಳಲ್ಲಿ 2 ವಿಭಾಗಗಳನ್ನು ಮಾಡಿದಾಗ ನಾವು ಯಾವ ರೀತಿಯಾದಂತಹ ಈ 4 ರಾಶಿಯಲ್ಲಿ ಧನುಸ್ಸು ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮೇಷರಾಶಿಯವರಿಗೆ ಲಾಭದಾಯಕವಾಗೂ ಸಹ ಇರುತ್ತದೆ. ಅದೇ ರೀತಿ ಅಂಥ ಲಾಭದಾಯಕವಾಗಿ ಇರ್ತದೆ ಅಂತ ಮನೇಲಿ ಕೂತ್ಕೊಂಡ್ರಾಗಲ್ಲ, ಅದಕ್ಕೆ ಸರಿಯಾದಂತಹ ಪರಿಶ್ರಮವೂ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಪರಿಶ್ರಮಕ್ಕೆ ಫಲ ಹೆಚ್ಚಾಗಿ ಸಿಗುತ್ತೆ. ಅದರೊಟ್ಟಿಗೆ ನೀವು ಸಹ ಮಂತ್ರವನ್ನು ಪಠನೆ ಮಾಡುವಂಥದ್ದು, ಜಪ ಮಾಡುವಂಥದ್ದು, ದೈವ ಸ್ಮರಣೆ ಮಾಡುವಂಥದ್ದು, ಅಂತಹ ಗ್ರಹಣ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರವಾದಂತಹ ಘಟನೆಗೆ ಒಳಗಾಗದೆ ಮನಸ್ಸೋ ಇಚ್ಛೆಯಿಂದ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಶುಭದಾಯಕವಾಗಿರುತ್ತೆ ಅಂತ ಹೇಳ್ತಾ ಇದೆ ಶಾಸ್ತ್ರ. ಇನ್ನು ಮಿಶ್ರದಾಯಕವಾಗಿರುವಂಥದ್ದು ನೋಡಿ, ಮಿಶ್ರದಾಯಕವಾಗಿರುವಂಥದ್ದು ಮಕರ ರಾಶಿ, ತುಲಾ ರಾಶಿ, ಸಿಂಹ ರಾಶಿ, ಮಿಥುನ ರಾಶಿಯವರಿಗೆ ಮಿಶ್ರದಾಯಕವಾದಂತಹ ಫಲ. ಮಿಶ್ರ ಅಂದಿದ ತಕ್ಷಣ ತುಂಬ ಕೆಟ್ಟದಿರ್ತದೆ ಅಥವಾ ತುಂಬ ಒಳ್ಳೆಯದಿರ್ತದೆ ಆ ರೀತಿ ಏನಿರಲ್ಲ, ಮಾಧ್ಯಮವಾಗಿರುವಂಥದ್ದು ಈ ರಾಶಿಯವರಿಗೆ ಇರುವಂಥದ್ದು. ಇವರು ಸಹ ಸಾಮಾನ್ಯವಾಗಿ ಯಾವ ಇಚ್ಛಾ ದೇವರುಗಳಿರ್ತಾರೋ ಅಂಥವರು, ಅಥವಾ ಮನೆ ದೇವರಾಗಿರ್ಬೋದು, ಅಥವಾ ಈಶ್ವರನ ಒಂದು ಸ್ಮರಣೆ ಮಾಡುವಂಥದ್ದು, ಅಥವಾ ನಾರಾಯಣನ ಒಂದು ಸ್ಮರಣೆ ಮಾಡುವಂಥದ್ದು, ಈ ರೀತಿಯಂಥ ಸ್ಮರಣೆ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನಿಮ್ಮ ಮಿಶ್ರ ಫಲವು ಶುಭ ಫಲವಾಗುತ್ತೆ. ನೀವು ಮಾಡುವಂಥ ಕರ್ಮವೂ ಸಹ ಶುಭದಾಯಕವಾಗಿರ್ತದೆ. ಆ ಕಾರಣದಿಂದ ಮಿಶ್ರದಾಯಕವಾಗಿರೋದನ್ನ ನೀವು ಶುಭ ಫಲವನ್ನಾಗಿ ಮಾರ್ಪಾಡು ಮಾಡ್ಕೋಬಹುದು. ಇನ್ನು ಅಶುಭದಾಯಕವಾಗಿರುವಂತಹ ರಾಶಿಗಳು ಯಾವುದು ಅನ್ನೋದು ನೋಡೋಣ. ಕುಂಭ, ಮೀನ, ಕಟಕ, ವೃಶ್ಚಿಕ ಈ ರಾಶಿಗಳು ಸ್ವಲ್ಪ ಅಲರ್ಟ್ ಆಗಿರಬೇಕು. ಯಾಕೆ ಅಂದರೆ ಆ ಅಲರ್ಟ್ನೆಸ್ ಇಲ್ಲ ಅಂದರೆ ಸ್ವಲ್ಪ ಆಕ್ಸಿಡೆಂಟ್ಸ್ ಆಗುವಂಥದ್ದು, ಯಾವುದೋ ಮಾತಿನ ವಿಚಾರದಲ್ಲಿ ಗಲಾಟೆಗಳಾಗುವಂಥದ್ದು, ಗಾಡಿ ಓಡಿಸುವಂಥ ವಿಚಾರದಲ್ಲಿ ಗಲಾಟೆಗಳಾಗುವಂಥದ್ದು, ಆಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಇರಿಸುಮುರುಸು ಆಗುವಂಥದ್ದು, ಪತಿ ಪತ್ನಿಯಲ್ಲಿ ಸ್ವಲ್ಪ ಏನೋ ಒಂದು ರೀತಿಯಾದಂತಹ ಗಲಾಟೆಗಳಾಗುವಂಥದ್ದು, ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂಥದ್ದು, ಮಾನಸಿಕ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಗಾಬರಿ ಪಡುವಂಥದ್ದು ಏನಿರಲ್ಲ. ಸುಮ್ಮನೆ ನೀವೇನೋ ಆ ರಾಶಿಯವರು ಹೇಳ್ಬಿಟ್ಟಿದ್ದಾರೆ ಇವರು ನಮ್ಗೆ ಚೆನ್ನಾಗಿಲ್ಲ ಆ ಥರ ಏನು ಗಾಬರಿ ಪಡುವಂಥದ್ದೇನಿಲ್ಲ. ನಾನು ತಿಳಿಸ್ಕೊಡುವಂತಹ ಮಂತ್ರ, ಈ ಡಿಸ್ಪ್ಲೇಲಿ ಬರುವಂತಹ ಮಂತ್ರವನ್ನು ನೀವು ಖಂಡಿತವಾಗ್ಲಿ ಎಲ್ಲ ರಾಶಿಯವರು ಇದನ್ನು ಪಠನೆ ಮಾಡುವಂಥದ್ದಾಗಿರ್ಬೋದು. ಅದೇ ನಾನು ಮೊದಲೇ ತಿಳಿಸ್ದಂಗೆ ಚೀಟಿಯಲ್ಲಿ ಬರೆದಿಟ್ಕೊಂಡು ನೀವು ನಿಮ್ಮ ಬಳಿಯಲ್ಲಿ ಇಟ್ಕೊಂಡಿದ್ದೆ ಆದರೆ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಪರಿಹಾರ ರೂಪಕ್ಕಾಗಿ ಇನ್ನಷ್ಟು ವಿಚಾರಗಳು ನಾನು ತಿಳಿಸ್ತೀನಿ. ಶಕ್ತಾನುಸಾರ ನಿಮ್ಮ ಕೈಲಿ ಏನಾಗುತ್ತೋ ಅಕ್ಕಿ, ಪ್ರಮುಖವಾಗಿ ಅಕ್ಕಿ ಅಥವಾ ಹಾಲಿನ ಸೇವನೆ, ಮನೆಗೆ ಬಂದಾಗ ಒಂದು ಅತಿಥಿಗಳಿಗೊಂದು 10 ಜನನ ಕರೆದು ಹಾಲು ಕೊಡುವಂಥದ್ದು, ಅವ್ರಿಗೆ ಒಂದು ಹಾಲನ್ನು ಕೊಟ್ಟಾಗ, ಸಕ್ಕರೆ ಮಿಶ್ರಿತವಾದಂಥ ಹಾಲನ್ನು ಕೊಟ್ಟಾಗ ಅವರು ಸಂತೃಪ್ತಿರಾಗ್ತಾರೆ. ಹಾಲು ಬಂದು ಟ್ರಿಪ್ಟೋನ ಅನ್ನೋ ಒಂದು ರಾಸಾಯನಿಕ ವಸ್ತು ಇರ್ತದೆ. ಆ ಕಾರಣದಿಂದ ಅದರಲ್ಲಿ ಸೈಂಟಿಫಿಕಲಿ ಇದು ಪ್ರೂವ್ ಆಗಿರುವಂಥದ್ದು, ಹಾಲು ಸಂತೃಪ್ತಿಯನ್ನು ಕೊಡುವಂಥದ್ದು. ನೋಡಿ, ಯಾವುದೇ ಎಷ್ಟೇ ಧಾನ್ಯಗಳಿದ್ರೂ ಸಹ ನಾವು ಅಕ್ಕಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅದು ಅಕ್ಕಿ ಬಂದು ಚಂದ್ರನಿಗೆ ಧಾನ್ಯವಾಗುತ್ತದೆ. ಆ ಕಾರಣದಿಂದ ಆ ಚಂದ್ರ ಆ ಅಕ್ಕಿಯ ಗಾನವಾಗಿರೋದ್ರಿಂದ ನಿಮ್ಮ ಮನಸ್ಸು ಸಹ ಚಂಚಲತೆಯಿಂದ ದೂರ ಆಗಿ ನಿರ್ಮಲವಾಗಿರ್ತದೆ ಮನಸ್ಸು. ಆ ಕಾರಣದಿಂದ ಅಕ್ಕಿಯ ದಾನ ಮಾಡುವಂಥದ್ದು, ಅಥವಾ ಅನ್ನವನ್ನು ನೀವು ಯಾರಿಗೋ ಒಂದು 4 ಜನಕ್ಕೆ ಕರೆದು ಅನ್ನ ಸಂತರ್ಪಣೆ ಅಂದರೆ ಮರುದಿನ ಯಾವುದು ಗ್ರಹಣದ ಕಾಲದ ನಂತರ ಅನ್ನ ದಾನ ಮಾಡುವಂಥದ್ದು ಏನಿಲ್ಲ. ನಿಮ್ಮ ಫ್ರೆಂಡ್ ಸರ್ಕಲ್ ಕರೆದು ಸ್ವಲ್ಪ ಒಂದು 3 ಜನಕ್ಕೆ 4 ಜನಕ್ಕೋ ಊಟ ಹಾಕಿದ್ರು ಏನು ತೊಂದರೆ ಏನಿಲ್ಲ. ಇನ್ನೂ ನಾನು ಶಕ್ತಿ ಇದೆ ಅಂದರೆ ಬೆಳ್ಳಿ, ಒಂದು ಚಿಕ್ಕ ಕಾಯಿನ್ 1 ಗ್ರಾಮಿಂದು, ಅರ್ಧ ಗ್ರಾಮಿಂದು, ಈ ರೀತಿಯಾದಂತಹ ಬೆಳ್ಳಿಯ ಕಾಯಿನ್ ಆಗಿರ್ಬೋದು, ಬೆಳ್ಳಿ ಯಾವುದಾದ್ರೂ ಸರಿ, ಬೆಳ್ಳಿ ವಸ್ತುಗಳನ್ನು ದಾನವನ್ನು ಸಹ ಮಾಡ್ಬೋದು. ಇನ್ನು ಅದನ್ನು ಹೊರತುಪಡಿಸಿ ಏನು ಮಾಡ್ಬೋದು ಅಂದರೆ ಪರಮಾತ್ಮನ ಚಿಂತನೆ. ಇದಕ್ಕೆ ಯಾವ ಕಾಸು ಇಲ್ಲ, ಯಾವ ಕವಡೆನೂ ಇಲ್ಲ. ದೈವ ಸ್ಮರಣೆ ಮಾಡ್ಕೊಂಬನ್ನಿ,
ಖಂಡಿತ ಒಳ್ಳೆಯದಾಗುತ್ತೆ. ಓಂ ನಮಃ ಶಿವ. ಯಾಕೆಂದರೆ ಚಂದ್ರಮೋ ಮನಸೋ ಜಾತಃ ಅಂದಾಗ ಚಂದ್ರಶೇಖರನಿಗೆ ಸಂಬಂಧಪಟ್ಟಿರುವಂಥದ್ದು. ಆ ಕಾರಣದಿಂದ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರ ಆಗಿರ್ಬೋದು. ಓಂ ಹ್ರೀಂ ಧೂಮ್ ದುರ್ಗೆ ನಮಃ. ಯಾಕಂದರೆ ರಾಹುಗೆ ಸಂಬಂಧಪಟ್ಟಂತಹ ದೇವತೆ ದುರ್ಗೆ ಆಗ್ತಾಳೆ. ಆ ಕಾರಣದಿಂದ ದುರ್ಗೆ ಒಂದು ಸ್ಮರಣೆ ಮಾಡ್ಕೊಂಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿ ನಿಮ್ಗೆ ಯಾವುದು ಬರುತ್ತದೋ ದೈವ ಸ್ಮರಣೆಗೆ ಅದೇ ಮಂತ್ರ ಬೇಕು ಇದೇ ಮಂತ್ರ ಬೇಕು ಅನ್ನೋದಕ್ಕಿಂತ ನಿಮಗೆ ಯಾವುದು ಅನುಕೂಲವಾಗುತ್ತೋ ಆ ಮಂತ್ರವನ್ನು ಪಠನೆ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಗ್ರಹಣ ಕಾಲದಲ್ಲಿ ಪ್ರಮುಖವಾಗಿ ನೋಡಿ, ಸ್ಪರ್ಶ ಕಾಲದಿಂದ ಮೋಕ್ಷ ಕಾಲದವರೆಗೂ ಏನು ಮಾಡ್ಬೋದು? ಸ್ಪರ್ಶ ಕಾಲಕ್ಕೆ ಮುಂಚೆಯೇ ಕೆಲವರು ಸ್ನಾನ ಮಾಡುವಂಥ ಪ್ರಕ್ರಿಯೆಯನ್ನು ಇಟ್ಕೊಂಡಿರ್ತಾರೆ, ತುಂಬ ಒಳ್ಳೆಯದು. ಮಧ್ಯಕಾಲದಲ್ಲೂ ಸಹ ಸ್ನಾನವನ್ನು ಮಾಡ್ತಾರೆ, ಅದೂ ಸಹ ತುಂಬ ಒಳ್ಳೆಯದು. ಮೋಕ್ಷದ ನಂತರವೂ ಸಹ ಸ್ನಾನ ಮಾಡ್ತಾರೆ, ಅದು ತುಂಬ ಒಳ್ಳೆಯದು. ಅಂದರೆ 3 ಬಾರಿ ಸ್ನಾನ ಮಾಡ್ತಾರೆ. ಕೆಲವ್ರಿಗೆ ಆಗಲ್ಲ, ಅವ್ರ ಮೈನ ವಾತಾವರಣ ಆಗಿರ್ಬೋದು ಅಥವಾ ರಾತ್ರಿ ಆಗಿರ್ಬೋದು. ಇಂತಹ ಸಂದರ್ಭದಲ್ಲಿ ಅವರ ಅನುಗುಣವಾಗಿ, ಆರೋಗ್ಯಕ್ಕೆ ಅನುಗುಣವಾಗಿ, ಅವರ ದೇಹ ಪ್ರಕೃತಿಗೆ ಅನುಗುಣವಾಗಿ ಅವರು ಸ್ನಾನವನ್ನು ಮಾಡಿ ಶುದ್ಧಿಯಾಗಿತ್ಕೊಂಡ್ರೆ ಒಳ್ಳೆಯದು. ಆದರೆ ಒಂದು ವಿಚಾರ, ಮೋಕ್ಷದ ನಂತರ ಮರುದಿನ ಅಂತೂ ಖಂಡಿತವಾಗ್ಲೂ ಎಲ್ಲರೂ ಸ್ನಾನ ಮಾಡಿಕೊಂಡು ದೇವರ ಸ್ಮರಣೆ ಮಾಡಿಕೊಂಡು ದೇವಾಲಯಗಳಿಗೆ ಹೋಗಿ ಹೇಳಿದಂತಹ ಪದಾರ್ಥ, ಅಕ್ಕಿ ಆಗಿರ್ಬೋದು, ಹಾಲಾಗಿರ್ಬೋದು, ಅಥವಾ ಯಾವುದಾದ್ರೂ ನಿಮ್ಮ ಮನೆಯಲ್ಲಿರುವಂತಹ ಶಕ್ತಾನುಸಾರ ಬೆಳ್ಳಿ ಆಗಿರ್ಬೋದು, ಇಂಥದನ್ನ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಅದೇ ರೀತಿ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣದಿಂದ ಸಾಕಷ್ಟು ನಿಮ್ಗೆಲ್ಲರಿಗೂ ಅನುಕೂಲವೂ ಸಹ ಆಗಲಿ ಅಂತ ಆ ಪರಮಾತ್ಮನಲ್ಲಿ ಬೇಡ್ಕೊತಿದ್ದೀನಿ. ಯಾರು ಭಯಭೀತರಾಗದೆ ಖಂಡಿತವಾಗ್ಲೂ ಧೈರ್ಯವಾಗಿರಿ. ಸ್ವಲ್ಪ ಪ್ರಕೃತಿಯಲ್ಲಿ ವಿಕೋಪಗಳಾಗುವಂಥದ್ದು, ಸ್ವಲ್ಪ ಭಯಭೀತಿ ಪಡುವಂತಹ ಯುದ್ಧಗಳನ್ನು ಸಹ ಕಾಣುವಂಥ ಸಾಧ್ಯತೆಗಳಿರ್ತದೆ. ಅದೇ ರೀತಿ ನೀರಿಗೆ ಸಂಬಂಧಪಟ್ಟಿರುವಂಥದ್ದು ಇವಾಗ ನೋಡ್ತಾ ಇದ್ದೀವಿ, ಮೇಘಸ್ಫೋಟಗಳು ಆಗ್ತಾ ಇದೆ. ಅದೇ ರೀತಿ ಸಮುದ್ರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಸಹ ಆಗುವಂಥ ಸಾಧ್ಯತೆಗಳಿರ್ತದೆ. ಅದೆಲ್ಲ ಭಯ ಪಡಬೇಡಿ, ಖಂಡಿತ ದೈವ ಸ್ಮರಣೆ ಮಾಡ್ಕೊಂಡು ಬನ್ನಿ. ಖಂಡಿತ ಪ್ರಕೃತಿಯ ಒಂದು ವಿಕೋಪವನ್ನು ಸಹ ನಾವು ತಡಿಬೋದು ಅಂತ ಹೇಳ್ತಾ ಈ ಒಂದು ಚಂದ್ರಗ್ರಹಣದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭವಾಗಲಿ. ಯಾರೆಲ್ಲ ವೀಕ್ಷಿಸ್ತಿದ್ದೀರೋ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ವಿಚಾರಧಾರೆಯನ್ನು ನಾವು ತಿಳಿಸ್ಕೊಟ್ರೆ ಅವ್ರಿಗೂ ಏನೋ ಉಪಯೋಗ ಆಗತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಪ್ರಪಂಚದಲ್ಲಿರುವ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.